ಗುರು ಬೆಳಿಗ್ಗೆನೇ ಇಂಥ ನ್ಯೂಸ್ ಕೇಳ್ತೀನಿ ಅಂತ ನನ್ನ ಮನಸ್ಸಿನಲ್ಲಿ ಕೂಡ ಅಂದ್ಕೊಂಡಿರಲಿಲ್ಲ. ಆ್ಯಕ್ಚುಲಿ ಏನಂದರೆ ತೆಲಂಗಾಣದ ಹೈದರಾಬಾದ್ನ ಜಡಿಮೆಟ್ಲದಲ್ಲಿ ತೇಜಸ್ವಿ ಅನ್ನೋ ಒಬ್ಬ ಹುಡುಗಿ ವಾಸ ಮಾಡ್ತಾ ಇರ್ತಾಳೆ. ಈ ಹುಡುಗಿ ಇನ್ನೂ 16 ಇಯರ್ಸ್ ಓಲ್ಡು, ಅಂದರೆ ಲೈಕ್ ಜಸ್ಟ್ SSLC ಹುಡುಗಿ. ಸೊ ಈ ಹುಡುಗಿ ಸೋಷಿಯಲ್ ಮೀಡಿಯಾದಲ್ಲಿ ನಲ್ಗೊಂಡದಲ್ಲಿ ವಾಸ ಮಾಡ್ತಿರುವಂತಹ ಶಿವ ಅನ್ನೋ ಒಬ್ಬ ವ್ಯಕ್ತಿಯನ್ನು ಫ್ರೆಂಡ್ಶಿಪ್ ಮಾಡ್ಕೊತಾಳೆ. ಸೊ ಈ ಫ್ರೆಂಡ್ಶಿಪ್ಪು ಬೆಳೆದು ಮತ್ತೆ ನಂತರ ಲವ್ ಆಗಿ ಕನ್ವರ್ಟ್ ಆಗ್ತದೆ. ಈ ಹುಡುಗಿ ಮೈನರ್ ಆಗಿರೋ ಕಾರಣದಿಂದ ಮನೆಯಲ್ಲಿ ಮದುವೆ ಮಾಡಲ್ಲ ಅಂತ ಹೇಳ್ಬಿಟ್ಟು ಶಿವ ಜೊತೆ ಒಂದೆರಡು ದಿನ ಮನೆ ಬಿಟ್ಬಿಟ್ಟು ಹೊಳೋತಾಳೆ. ಇದರಿಂದ ಮನೆಯವರು ಸ್ವಲ್ಪ ದಿನ ಹುಡುಕಿ ಆ ಹುಡುಗಿನ ಫೈಂಡ್ ಔಟ್ ಮಾಡಿ ಮತ್ತೆ ಮನೆಗೆ ಕರ್ಕೊಂಡ್ಬರ್ತಾರೆ. 1 ವರ್ಷದಿಂದ ನಾನು ಪ್ರೀತಿ ಮಾಡ್ತಾ ಇದ್ರೆ ಆ ಪ್ರೀತಿನ ನೀವು ದೂರ ಮಾಡ್ತೀರಾ ಅಂತ ಹೇಳ್ಬಿಟ್ಟು ತನ್ನ ತಾಯಿಯನ್ನು ಸಾಯಿಸ್ಬೇಕಂತ ನಿರ್ಧಾರ ಮಾಡ್ಕೊತಾಳೆ. ಇದರಿಂದ ಶಿವ ಅಂಡ್ ತನ್ನ ತಮ್ಮ ಯಶವಂತ್ಗೆ ಫೋನ್ ಮಾಡಿ ಮನೆಗೆ ಕರೆಸ್ತಾಳೆ. ಸೊ ಮನೆಯಲ್ಲಿ ಅಮ್ಮ ಪೂಜೆ ಮಾಡ್ತಾ ಇದ್ದರೆ ಹಿಂದೆಯಿಂದ 3 ಬಂದುಬಿಟ್ಟು ಈ ವೇಲ್ ಇರ್ತದಲ್ಲ, ಈ ವೇಲ್ ತಗೊಂಡು ಕುತ್ತಿಗೆಗೆ ಹಾಕಿ ಆ ಕಡೆ ಒಬ್ರು ಈ ಕಡೆ ಒಬ್ರು ಎಳೆದು ಹಿಂದೆಯಿಂದ ಒಬ್ಬನು ಬೆನ್ನಿಗೆ ಒದಿತಾನೆ. ఆ చున్ని తీసి మా చెల్లెకి ఇట్లా పెట్టేసి ఇటొకటి బట్టి బిగ్గరగా గుంజిల్లంట ఇట్లా. ಸೊ ಇದರಿಂದ ಆ ಅಮ್ಮ ಅನ್ಕಾನ್ಶಿಯಸ್ ಆಗೋದಾಳೆ. ತಾಯಿ ಸತ್ತಿದ್ದಾಳೇನೋ ಅಂತ ಹೇಳ್ಬಿಟ್ಟು ಶಿವ ಮತ್ತು ತನ್ನ ತಮ್ಮ ಯಶವಂತು ಮನೆ ಬಿಟ್ಬಿಟ್ಟು ಹೊರಟೋತಾರೆ. ಆದರೆ ಸ್ವಲ್ಪ ಸಮಯದ ನಂತರ ಮತ್ತೆ ಆ ಅಮ್ಮನಿಗೆ ಪ್ರಜ್ಞೆ ಬರ್ತದೆ. ಇದರಿಂದ ಮಗಳು ಮತ್ತೆ ಶಿವ ಅಂಡ್ ಯಶವಂತ್ಗೆ ಫೋನ್ ಮಾಡಿ ಮನೆಗೆ ಕರೆಸಿ ಸುತ್ತಿಗೆ ಇರ್ತದಲ್ಲ, ಆ ಸುತ್ತಿಗೆ ತಗೊಂಡು ತಲೆಗೆ ಹೊಡೆದು 9 ತಿಂಗಳು ತನ್ನ ಗರ್ಭದಲ್ಲಿ ಇಟ್ಕೊಂಡು ಪೋಷಣೆ ಮಾಡಿರುವಂಥ ತಾಯಿಯನ್ನು ಸಾಯಿಸಾಕ್ತಾಳೆ. ಸೊ ಇವರಿಗೆ ಈ ತಂದೆ ತಾಯಿಗಳು ಯಾಕೆ ಶತ್ರುಗಳಾಗ್ತಾರೆ ಅಂದರೆ ಅವ್ರನ್ನ ಮನೆಯಲ್ಲಿ ಬೈತಿದ್ದಾರೆ, ಹೊಡಿತಿದ್ದಾರೆ, ಇಲ್ಲ ಸರಿಯಾದ ಪ್ರೀತಿ ತೋರಿಸ್ತಾ ಇಲ್ಲ. ಈ ರೀತಿ ಕಾರಣಗಳಿಂದ ತಂದೆ ತಾಯಿಗಳು ತಮ್ಮ ಮನೆಯಲ್ಲಿ ತಾವೇ ಶತ್ರುಗಳಾಗೋಗ್ತಾರೆ. ಇಂಥ ಸಮಯದಲ್ಲಿ ಹೊರಗಡೆಯಿಂದ ಯಾವನೋ ಒಬ್ಬನು ಸ್ವಲ್ಪ ಪ್ರೀತಿ ತೋರಿಸಿದ್ರೆ ಸಾಕು, ಅವನ ಜೊತೆ ಇದ್ದರೆ ಸಾಕು, ಲೈಫ್ನ ಚೆನ್ನಾಗಿ ಲೀಡ್ ಮಾಡ್ಬೋದು ಅನ್ನೋ ಒಂದು ಮನಸ್ಥಿತಿ ಬಂದುಬಿಡ್ತದೆ. ಸೊ ಆದಷ್ಟು ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನಿಮ್ಮ ಮಕ್ಕಳಿಗೆ ಹೆಚ್ಚು ಪ್ರೀತಿ ತೋರಿಸಿ. ಆ್ಯಂಡ್ ಎಲ್ಲ ತಂದೆ ತಾಯಿರು ನಿಮ್ಮ ಮಕ್ಕಳಿಗೆ ನೀವು ಪ್ರೀತಿ ತೋರಿಸ್ತೀರಂತ ನನಗೆ ಗೊತ್ತು. ಆ್ಯಂಡ್ ಈ ವಿಡಿಯೋ ಪ್ರತಿಯೊಬ್ಬ ತಂದೆ ತಾಯಿಗೂ ಕೂಡ ಶೇರ್ ಮಾಡಿ.